ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯುವತಿ ಅಂಗಡಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಯುವಕರ ಗುಂಪೊಂದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿ ಹಲ್ಲೆಯನ್ನ ಮಾಡಿರುವಂತದ್ದು. ಸದ್ಯಕ್ಕೆ ಆ ಸಂತ್ರಸ್ತ ಮಹಿಳೆ ನಮ್ಮ ಜೊತೆ ಇದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಆಕ್ಚುಲಿ ನೀವು ಎಲ್ಲಿ ಹೊರಟಿದ್ರಿ, ಏನಾಯ್ತು ಮೇಡಮ್? ನಾನು ಅಂಗಡಿಗೆ ಅಂತ ಹೋಗ್ತಾ ಇದ್ದೆ ಮ್ಯಾಮ್. ಅವರು ಬಂದು ಹೋಗೋ ಟೈಮಲ್ಲಿ ನನ್ನ ಅಡ್ಡ ಹಾಕಿದ್ರು ಮ್ಯಾಮ್. ಅಲ್ಲಿ ಅಡ್ಡ ಹಾಕಿ ಒಂಥರ ಹಸಿಬಿ ಥರ ಟಚ್ ಮಾಡಿ ಒಂಥರ ಇದು ಮಾಡ್ತಾ ಇದ್ರು ಮೇಡಮ್. ಈಗ ಈ ರೋಡಲ್ಲಿ ಸಾಕಷ್ಟು ಮನೆ ಇದೆ, ಸಾಕಷ್ಟು ಜನ ಇದೆ, ಹಾಗಲೇ ಈ ತರ ಮಾಡ್ತಾರೆ ಅಂತಂದ್ರೆ ಎಲ್ಲಿದೆ ಹೆಣ್ಮಕ್ಳಿಗೆ ಸೇಫ್ಟಿ ಅಂತ ಹೇಳಿ? ಇಲ್ಲ ಮ್ಯಾಮ್, ಇಲ್ಲಿ ಸೇಫ್ಟಿನೇ ಇಲ್ಲ. ಎಲ್ಲರೂ ಬಂದಿರೋರ ಮೇಲೇನು ಅಟ್ಯಾಕ್ ಮಾಡ್ಕೊಂಡು ಹೊಡಿಯಕ್ಕೆ ಬಂದರು ಮ್ಯಾಮ್. ಅಷ್ಟೊಂದು ಗಾಂಜಾಯಿ, ಸಿಗರೇಟು, ಅದು ಇದು ಎಣ್ಣೆ ಎಲ್ಲ ಕುಡಿದ್ಬಿಟ್ಟು ಬಂದು ಈ ಥರ ಎಲ್ಲ ಮಾಡಿದ್ದಾರೆ ಮ್ಯಾಮ್. ಹುಡುಗರನ್ನ ನೀವು ಹಿಂದೆ ಎಲ್ಲಾದ್ರೂ ನೋಡಿದ್ರಾ ಅಥವಾ ಹೊಸ ಮುಖನ ಏನು ಅಂತ? ಹೊಸ ಮುಖ ಮ್ಯಾಮ್, ನಂಗೆ ಯಾರು ಅಂತ ಗೊತ್ತಿಲ್ಲ. ನಾನು ಬಂದು 1 ವಾರನೇ ಆಯ್ತು. ಈಗ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಅಂತ ಹೇಳಿ ನಿಮ್ ಜಿಮ್ ಫ್ರೆಂಡ್ ಅನ್ನ ಕರೆಸ್ಕೊಂಡ್ರಿ, ಈಗ ಅವ್ರ ಮೇಲೂ ಕಂಪ್ಲೇಂಟ್ ಆಗಿರೋಂಥದ್ದು, ನಿಮ್ಗೋಸ್ಕರ ಅವರು ಪೊಲೀಸ್ ಸ್ಟೇಷನ್ ಬಂದಿದ್ರು ಮ್ಯಾಮ್. ಸಪೋರ್ಟ್ ಮಾಡಕ್ಕೆ, ಹೆಣ್ಮಕ್ಳಿಗೆ ಈ ತರ ಆಗಿದೆ ಅಂತ ಸಪೋರ್ಟ್ ಮಾಡಕ್ ಬಂದಿದ್ರು ಮ್ಯಾಮ್ ಅವರು. ಈಗ ಪೊಲೀಸರು ಕೂಡ ನಿಮ್ಮನ್ನ ಕರೆದಿದ್ರು. ಸೊ ಏನೇನು ಹೇಳಿದ್ರಿ ಮೇಡಮ್, ಏನಾಯ್ತು, ಏನೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಏನು? ವಿಡಿಯೋಸು ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ಬೇ ಈ ಥರ ನಡೀತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಅಂಗಡಿಗೆ ಹೋಗ್ಬೇಕಾಗಿದ್ದ ಟೈಮಲ್ಲಿ ಈ ಥರ ನಡೀತು ಅಂತ ಘಟನೆ ಅಂತ ಹೇಳಿದೆ. ಈಗ ಈ ಘಟನೆ ಆಗಿದೆ, ನೀವು ತುಂಬಾ ಶಾಕ್ಗೂ ಕೂಡ ಒಳಗಾಗಿದ್ದೀರಾ, ಈ ತರ ಆಗಿದೆ ಅಂತ ಹೇಳಿ? ಶಾಕ್ ಗುರಾಗಿದ್ದೀನಿ. ಮೂಗಿಂದ ಬ್ಲಡ್ ಹಾಸ್ಪಿಟಲಲ್ಲಿ, ವಿಜಯಶ್ರೀ ಹಾಸ್ಪಿಟಲಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಡು ಬಂದೆ. ತಲೆನೋವು, ಇನ್ನು ತಲೆ ನೋವ್ತಾನೆ ಇದೆ ಮ್ಯಾಮ್. ಬಾಡಿ ಚೆಸ್ಟ್ ಎಲ್ಲ ಪೇನ್ ಮ್ಯಾಮ್. ಆ ಥರ ಹೊಡೆದಿದ್ದಾರೆ ಮ್ಯಾಮ್ ಅವರು. ಮೇಡಮ್, ಈಗ ಅವರು ಫಸ್ಟ್ ನೀವು ಹೋಗ್ತಾ ಇರ್ಬೇಕಾದ್ರೆ ಏಕಾಏಕಿ ನಿಮ್ ಜೊತೆ ಅಸಭ್ಯವಾಗಿ ವರ್ತಿಸ್ತಾರೆ, ನೀವು ಅದಕ್ಕೆ ಅಪೋಸ್ ಮಾಡ್ತೀರಾ. ಆ ಟೈಮಲ್ಲಿ ನಿಮ್ಗೆ ಹಲ್ಲೆ ಮಾಡಿರೋದಾ, ಹೆಂಗ್ ಅಸಾಲ್ಟ್ ಮಾಡಿರೋದು? ಹಲ್ಲೆ ಮ್ಯಾಮ್ ಮಾಡಿರೋದು. ಹಲ್ಲೆ ನಾನು ಹೋಗಕ್ ಜಾಗ ಬಿಡ್ತಾ ಇಲ್ಲ ಮ್ಯಾಮ್. ಈ ಕಡೆ ಹೋಗಕ್ಕೂ ಬಿಡ್ತಾ ಇಲ್ಲ, ಹೋಗಕ್ಕೂ ಬಿಡ್ತಾ ಇಲ್ಲ. ಒಂಥರ ಟಚ್ ಮಾಡ್ತಾ ಇದ್ರು. ಕೆಟ್ಟದಾಗಿ, ತುಂಬಾ ಕೆಟ್ಟದಾಗಿ ಬೈತಾ ಇದ್ರು ಮ್ಯಾಮ್. ಹಂಗೆ ಹಿಂಗೆ ಅಂತ. ಅದಕ್ಕೆ ನಾನು ಹಿಂದಿರ್ಗಿದೆ. ಅದೇ ತರ ಅವ್ರು ನನ್ನ ಹೊಡಿಯಕ್ ಬಂದ್ರ ಹಿಂದಿರ್ಗಿ ನಾನು ಒದ್ದೆ ಕಾಲಿಂದ. ನನ್ನ ರಕ್ಷಣೆಗೋಸ್ಕರ ನಾನು ಮಾಡಿದೆ. ಹೌದೌದು. ನನ್ನ ಮೇಲೆ ಹೋಗ್ಬಿಟ್ಟೆ ಮ್ಯಾಮ್. ಮತ್ತೆ ಅವ್ರ ಅಪ್ಪ ಅಮ್ಮ ಬಂದು ಅವ್ರನ್ನ ಹುಡುಗನ ಕರ್ಕೊಂಡೋದ್ರು. ಹೌದು, ನ್ಯಾಯ ಸಿಗುತ್ತೆ ಮ್ಯಾಮ್, ನ್ಯಾಯ ಸಿಗುತ್ತೆ. ಇದಿಷ್ಟು ಸಂತ್ರಸ್ತ ಮಹಿಳೆಯ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.